ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಬೆಂಗಳೂರು ದಕ್ಷಿಣ ಜಿಲ್ಲೆ ಬಿಡದಿಯಲ್ಲಿ ಒಂದು AI ಟೌನ್ಶಿಪ್, ಬಿಡದಿ ಟೌನ್ಶಿಪ್ ವಿಚಾರ ಈಗ ಬಹಳ ಗದ್ದಲ ಮಾಡ್ತಾ ಇದೆ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಏನೇ ಆದರೂ ಕೂಡ ಪ್ರತಿಷ್ಠೆಗೆ ಬಿದ್ದು ನಾನು ಖಂಡಿತವಾಗಿಯೂ ಈ ಬಿಡದಿ ಟೌನ್ಶಿಪ್ ಅನ್ನು ಮಾಡೇ ತೀರ್ತೇನೆ ಅನ್ನುವಂಥ ಒಂದು ಹಠಕ್ಕೆ ಬಿದ್ದ ಹಾಗೆ ಕಾಣಿಸ್ತಾ ಇದ್ದಾರೆ. ಇದು ಆ ಭಾಗದ ಎಲ್ಲ ರೈತರ ವಿರೋಧಕ್ಕೆ, ಪ್ರಮುಖವಾಗಿ ಪ್ರತಿಪಕ್ಷಗಳ ವಿರೋಧಕ್ಕೆ ಈಗ ಕಾರಣವಾಗ್ತಾ ಇರುವಂಥದ್ದು. ಬೆಂಗಳೂರಿನಲ್ಲಿ ವಾಸ ಮಾಡೋದಕ್ಕೇನು ಬರ್ತಾ ಇದ್ದಾರಲ್ಲ, ಬೆಂಗಳೂರಿನ ಮೇಲಿನ ಒತ್ತಡವನ್ನ, ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಈಗ ಇವರು ಬಿಡದಿ ಟೌನ್ಶಿಪ್ ಅನ್ನು ಮಾಡೋದಕ್ಕೆ ಹೊರಡ್ತಾ ಇರುವಂಥದ್ದು. ಬರೋಬ್ಬರಿ 20,000 ಕೋಟಿ ರೂಪಾಯಿನ ಪ್ರಾಜೆಕ್ಟ್ ಇದು. ಅದರಲ್ಲಿ 7,500 ಎಕರೆ ಏನು ಈ ರೈತರು ಜೀವನ ಮಾಡ್ತಾ ಇದ್ದಾರಲ್ಲ, ಕೃಷಿ ಆಧಾರಿತ ಭೂಮಿ ಏನಿದೆಯಲ್ಲ, ಪಾಪ ರೈತರು ತಮ್ಮ ಜೀವನವನ್ನು ಕಟ್ಟಿಕೊಂಡಿರುವಂಥ ಅವರುಗಳ ಜಾಗ ಇದೆ. ಕೆಲವರು ಹೈನುಗಾರಿಕೆ ಮಾಡಿಕೊಂಡಿದ್ದಾರೆ, ಕೆಲವರು ಒಂದಷ್ಟು ಬೆಳೆಗಳನ್ನು ಬೆಳೆದು ಜೀವನವನ್ನು ನಡೆಸ್ತಾ ಇದ್ದಾರೆ. ಇದೆಲ್ಲದರ ಪೈಕಿ ಇಷ್ಟೆಲ್ಲ ರೈತರ ಜಾಗವನ್ನು ಕಬಳಿಸಿ 7,500 ಎಕರೆ, ಅದರಲ್ಲಿ ಮೊದಲಿಗೆ ಈಗ 5,000 ಎಕರೆಗೆ ಈಗಾಗಲೇ ನೋಟಿಫಿಕೇಶನ್ ಹೊರಟುಬಿಟ್ಟಿದೆ. ಭೂ ಸ್ವಾಧೀನವನ್ನು ಮಾಡಿಕೊಂಡು ಈಗ ಈ ಒಂದು ಬಿಡದಿ ಟೌನ್ಶಿಪ್ ಅನ್ನು ಮಾಡೋದಕ್ಕೆ ಹೊರಡ್ತಾ ಇದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ. ಅದರಲ್ಲಿ ಪ್ರಮುಖವಾಗಿ DK ಶಿವಕುಮಾರ್ ಅವರ ಬಹಳ ಆಸಕ್ತಿ ಈ ಒಂದು ಬಿಡದಿ ಟೌನ್ಶಿಪ್ ವಿಚಾರದಲ್ಲಿದೆ. ಈಗ ಇದು ಎಲ್ಲೆಡೆ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು, ಪ್ರತಿರೋಧಗಳಿಗೆ, ವಿರೋಧಗಳಿಗೆ ಎಲ್ಲೆಡೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಇದನ್ನ ಈಗ ದೋಸ್ತಿ ಅಂದರೆ BJP ಮತ್ತು JDS ಒಟ್ಟಾಗಿ ಸೇರಿಕೊಂಡು ವಿರೋಧಿಸುವಂತಹ, ಪ್ರತಿಭಟಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ರೈತರ ಈ ಒಂದು ಕೃಷಿ ಭೂಮಿ ಭೂಸ್ವಾಧೀನವಾಗಿ ಅದು ಆಗೋದಕ್ಕೆ ನಾವು ಬಿಡೋದಿಲ್ಲ ಅನ್ನುವಂಥ ಹಠಕ್ಕೆ ಬಿದ್ದ ಹಾಗೆ ಈಗ ದೋಸ್ತಿ ಇದ್ದಾರೆ. ದೋಸ್ತಿ ಒಟ್ಟಾಗಿ ಸೇರಿ ಈಗ ಈ ಒಂದು ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಇದೇ 21ರಿಂದ ಏನು ಈ ಒಂದು ಭೂಸ್ವಾಧೀನ ಆಗ್ತಾ ಇದೆಯಲ್ಲ, ಕಬಳಿಕೆ ಏನಾಗಿದೆಯಲ್ಲ, ಈ ಒಂದು ವ್ಯಾಪ್ತಿಯಲ್ಲಿ ಬರುವಂತಹ 26 ಹಳ್ಳಿಗಳಲ್ಲಿ JDS ಮತ್ತು BJP ಒಟ್ಟಾಗಿ ಸೇರಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾವೆ, ರೈತರ ಪರವಾಗಿ ಧ್ವನಿಯನ್ನು ಎತ್ತುತ್ತಾ ಇದ್ದಾವೆ. ಇದೆಲ್ಲದರ ಮಧ್ಯೆ ಯುವ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ JDSನಿಂದ ಮತ್ತು BJP ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಒಟ್ಟಾಗಿ ಸೇರಿ ಕೇಂದ್ರದ ಕಾಂಗ್ರೆಸ್ ಹೈಕಮಾಂಡ್ಗೆ ಪತ್ರವನ್ನು ಬರೆದಿದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ನಿಮ್ಮ ಸರ್ಕಾರ ರಾಜ್ಯದಲ್ಲಿ ಏನಿದೆಯಲ್ಲ, ಪ್ರಮುಖವಾಗಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇಷ್ಟೆಲ್ಲ ರೈತರ ಜೀವನದ ಮೇಲೆ, ಹೊಟ್ಟೆ ಮೇಲೆ ಹೊಡೆದು ಅವರ ಒಂದು ಜಾಗವನ್ನು ಭೂಸ್ವಾಧೀನ ಮಾಡಿ ನೋಟಿಫಿಕೇಶನ್ ಹೊರಡಿಸಿ ಟೌನ್ಶಿಪ್ ಮಾಡೋದಕ್ಕೆ ಹೊರಡ್ತಾ ಇದ್ದಾರೆ. ಇದಕ್ಕೆ ನಿಮ್ಮ ಮಧ್ಯಸ್ಥಿಕೆ ಸಿಗಬೇಕು, ತಾವು ಬರಬೇಕು, ಈ ಮಧ್ಯದಲ್ಲಿ ಬಂದು ಏನು ನೋಟಿಫಿಕೇಶನ್ ಆಗಿದೆ ಅದನ್ನು ರದ್ದು ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತ ಈಗ ನಿಖಿಲ್ ಕುಮಾರಸ್ವಾಮಿ ಮತ್ತು BY ವಿಜಯೇಂದ್ರ ಒಟ್ಟಾಗಿ ಸೇರಿ ರಾಹುಲ್ ಗಾಂಧಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ರೈತರಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ. ರೈತರ ಜಾಗವನ್ನು ಭೂಸ್ವಾಧೀನ ಮಾಡಿ ಏನು ಟೌನ್ಶಿಪ್ ಮಾಡೋದಕ್ಕೆ ಹೊರಡ್ತಾ ಇದ್ದಾರೆ. ರಿಯಲ್ ಎಸ್ಟೇಟ್ ದಂಧೆ ಇದು. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಇವರು ಹೆಲ್ಪ್ ಮಾಡೋದಕ್ಕೆ, ಅನುಕೂಲ ಮಾಡಿಕೊಡೋದಕ್ಕೆ, ತಾವು ದುಡ್ಡು ಮಾಡೋದಕ್ಕೆ ರೈತರ ಜಾಗವನ್ನು ಹೊಡಿತಾ ಇದ್ದಾರೆ. ರೈತರ ಜಾಗವನ್ನು ಕಬಳಿಸಿ ಈ ಒಂದು ಟೌನ್ಶಿಪ್ ಮಾಡೋದಕ್ಕೆ ಹೊರಡ್ತಾ ಇದ್ದಾರೆ. ಇದಕ್ಕೆ ನಾವು ಅವಕಾಶ ಮಾಡಿಕೊಡಬಾರ್ದು, ನೀವು ಅವಕಾಶ ಮಾಡಿಕೊಡಬಾರ್ದು. ನಿಮ್ಮ ಮಧ್ಯಸ್ಥಿಕೆ, ತಾವು ಇದರ ಮಧ್ಯದಲ್ಲಿ ಬಂದು ಏನು ಈ ಭೂಸ್ವಾಧೀನ ನೋಟಿಫಿಕೇಶನ್ ಆಗಿದೆ ಅದನ್ನು ರದ್ದು ಮಾಡಿ, ನಿಮ್ಮ ಮಧ್ಯಸ್ಥಿಕೆ ಬೇಕು, ತಾವು ಬನ್ನಿ, ಇದನ್ನು ಕೂತು ಮಾತಾಡೋಣ, ಸಭೆ ಮಾಡೋಣ. ಹೀಗೆಲ್ಲವೂ ಕೂಡ ಈಗ ದೋಸ್ತಿ ಒಟ್ಟಾಗಿ ಸೇರಿಕೊಂಡು ಈ ಒಂದು ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಪ್ರತಿಭಟನೆಗೆ ಇದೆ. 21ರಿಂದ 26 ಹಳ್ಳಿಗಳಲ್ಲಿ ಪ್ರತಿಭಟನೆ ಸಮಾವೇಶಕ್ಕೆ ಮುಂದಾಗ್ತಾ ಇದೆ. ಈಗಾಗಲೇ ಬೇಕಾದಷ್ಟು ಪ್ರತಿಭಟನೆಗಳು ಕಳೆದ 400 ದಿನಗಳಿಂದ ಈ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಆಗ್ತಾ ಇರುವಂಥದ್ದು. ಪ್ರತಿಭಟನೆ ಮಾಡಿದಂಥ ರೈತರ ಮೇಲೆ ಕೇಸ್ ಮಾಡ್ತಾ ಇದೆ. ಹಠಕ್ಕೆ ಬಿದ್ದಿದ್ದಾರೆ DK ಶಿವಕುಮಾರ್ ಅವರು, ಮಾಡಲೇಬೇಕು ಅನ್ನುವಂಥ ಹಠಕ್ಕೆ ಬಿದ್ದಿದ್ದಾರೆ. ಯಾಕಾಗಿ ಇದು ಕುಮಾರಸ್ವಾಮಿ ವರ್ಸಸ್ DK ಶಿವಕುಮಾರ್ ಆಗಿಬಿಟ್ಟಿದೆಯಾ, ಅಥವಾ ಇವರ ಹಳೆ ಮೈಸೂರು ಭಾಗ ಏನಿದೆಯಲ್ಲ, JDSನ ಪ್ರಬಲವಾದಂಥ ಕ್ಷೇತ್ರ ಮತ ಬ್ಯಾಂಕ್, ಅದು ಉಳಿಸಿಕೊಳ್ಳುವಂಥ JDS ಇದ್ರೆ, JDS ಜೊತೆಗೆ BJP ಇರೋದ್ರಿಂದ ಇವರಿಬ್ಬರು ಒಟ್ಟಾಗಿ ರೈತರ ಪರವಾಗಿ ಧ್ವನಿ ಎತ್ತುತ್ತಾ ಇದ್ರೆ, ಮತ್ತೊಂದೆಡೆ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರು ಅಂತ ಗುರುತಿಸಿಕೊಂಡಿರುವಂತಹ HD ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ಪ್ರತಿಷ್ಠೆಗೆ ಬಿದ್ದಂತೆ ನೆಕ್ ಟು ನೆಕ್ ಫೈಟ್ ನಲ್ಲಿ ಮಾಡೇ ತೀರ್ತೇನೆ ಅನ್ನುವಂತಹ ರೀತಿಯಲ್ಲಿದ್ದಾರೆ. ನೋಟಿಫಿಕೇಶನ್ ಹೊರಡಿಸ್ಬಿಟ್ಟಿದ್ದಾರೆ. ಹೀಗಾಗಿ ಇದು ಕ್ಯಾನ್ಸಲ್ ಮಾಡಿ, ರದ್ದು ಮಾಡಿ ಅಂತ ಒಟ್ಟಾಗಿ ದೋಸ್ತಿ ರಿಕ್ವೆಸ್ಟ್ ಮಾಡ್ತಾ ಇದೆ. ರಾಹುಲ್ ಗಾಂಧಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಇಷ್ಟೆಲ್ಲ ಪ್ರತಿರೋಧದ ಮಧ್ಯೆ DK ಶಿವಕುಮಾರ್ ಅವರ ನಡೆ ಏನಾಗಿರುತ್ತೆ, ಈ ಬಿಡದಿ ಟೌನ್ಶಿಪ್ ಅನ್ನು ಮಾಡಿಯೇ ತೀರ್ಬಿಡ್ತಾರಾ, ಅಥವಾ ಈ ಒಂದು ಪ್ರತಿಭಟನೆ ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ, ಏನೇನೆಲ್ಲ ಆಗುತ್ತೆ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಅನ್ನುವಂಥದ್ದನ್ನ ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.